ನಮ್ಮ ಬಜೆಟ್, ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ, ಹತ್ರ 4 ಲಕ್ಷ ಕೋಟಿ. ನನಗೀಗಲೂ ನೆನಪಿದೆ, 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 1 ಲಕ್ಷ ಕೋಟಿಗೆ ಆ ಬಜೆಟ್ ಅನ್ನು ತಂದಿದ್ರು. ಎಸ್.ಎಂ. ಕೃಷ್ಣ ಕಾಲಾವಧಿಯಲ್ಲಿ 30,000 ಕೋಟಿ ನಮ್ಮ ಬಜೆಟ್ ಇದ್ದದ್ದು, 30-35,000 ಕೋಟಿ. ಈಗ ಒಂದೊಂದು ಇಲಾಖೆಗೆ, ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವು 40,000 ಕೋಟಿಯನ್ನು ಮೀಸಲಿಡ್ತಾ ಇದ್ದೀವಿ. ಒಳ್ಳೆ ವಿಚಾರ, ಪ್ರಗತಿ ಆಗ್ತಾ ಇದೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವಂತೂ ಭಾರತ ದೇಶದ ಆರ್ಥಿಕತೆಯನ್ನ 3ನೇ ಅತಿ ದೊಡ್ಡ ವಿಶ್ವದ ಆರ್ಥಿಕತೆಯನ್ನಾಗಿ ಮಾಡಬೇಕು ಅಂತ. ಈ ನಡುವೆ ನಾವು ಪ್ರಗತಿ ಸಾಧಿಸ್ತಾ ಇದ್ದೀವಿ. ಅಂದ್ರೆ ಈಗಲೂ ಕೂಡ ಭಾರತ ದೇಶವನ್ನ ಮುಂದುವರಿದ ರಾಷ್ಟ್ರಗಳು ಅಂತ ಹೇಳಿದ್ರೆ, ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು, ಬಡ ರಾಷ್ಟ್ರ ಅಲ್ಲ, ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು. ನನ್ನ ಗೆಳೆಯ ಒಬ್ಬ ಇದ್ದಾನೆ ಅಮೆರಿಕದಲ್ಲಿ, ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದವನೇ ಕೂಡ. ಈ ಹಿಂದೆ ಕೂಡ ಒಂದು 6-7 ವರ್ಷಗಳ ಹಿಂದೆ ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ಆತ ಫೋನ್ ಮಾಡಿ ಹೇಳ್ತಾ ಇದ್ದ, ನೋಡಿ ಶೆಟ್ರ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ನೀರಿಲ್ಲ, ಬಸ್ ಇಲ್ಲ, ಅಥವಾ ರೋಡ್ ಇಲ್ಲ, ಇಂಥ ಸ್ಟೋರಿಗಳು ಬರೋದಿಲ್ಲ. ನಾವು ಭಾರತದಲ್ಲಿ ಮಾತ್ರ ಅಂತದನ್ನು ನೋಡೋದು. ಬಟ್ ಅಲ್ಲಿ ಅವ್ರದೇ ಆದ ಸಮಸ್ಯೆ ಇದೆ. ಇಲ್ಲಿ ಅಮೆರಿಕದಲ್ಲಿ ಏನು, 7ನೇ ಕ್ಲಾಸ್ನ ಹುಡುಗ ಚಾಕು ಹಾಕದ, ಇದು ಸ್ಟೋರಿ. ಒಂದು ಸ್ಟೋರಿ ಹೋದ್ರೆ ಒಂದು ಸ್ಟೋರಿ. ಆದ್ರೆ ನಾನು ಹೇಳ್ತಿರೋದು ಬೇಸಿಕ್ ನೀಡ್ಸ್ಗಳ ಬಗ್ಗೆ. ನಾವೇನ್ ಹೇಳ್ತೀವಿ, ನಾವು ವಿಶ್ವಗುರು ಆಗಬೇಕು, ಯೋಗ ಮಾಡಿ, ಆರೋಗ್ಯ ಕಾಪಾಡಿ, ಮತ್ತೊಂದು ಮೊಟ್ಟೆ ಕೊಡಿ, ಚಿಕ್ಕಿ ಕೊಡಿ, ಬಾಳೆಹಣ್ಣು ಕೊಡಿ, ಓಕೆ ಫೈನ್. ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ, ಓಕೆ ಫೈನ್. ಸಮಾನತೆಯಿಂದ ಇರಬೇಕು, ಓಕೆ ಫೈನ್. ನಮಗೆ ಅಧಿಕಾರ ಸಿಕ್ಕಿದ್ರೆ ನಾವು ಮಾಡ್ತಾ ಇದ್ವಿ. ನನಗೆ ಇದೊಂದು ಕೇಳಲಿಕ್ಕೆ ಆಗೋದೇ ಇಲ್ಲ ಪ್ರತಿ ಸಲ ಕೂಡ. ನಮಗೆ ಅಧಿಕಾರ ಸಿಕ್ಕಿದ್ರೆ ನಾವು ಮಾಡ್ತಾ ಇದ್ವಿ, ಮತ್ತೊಂದು ಮಗದೊಂದು ಅಂತೇಳಿ. ಯಾರೋ ಮೊನ್ನೆ ಒಂದು ಹೇಳ್ತಾ ಇದ್ರು, ಈ ಅಸ್ಪೃಶ್ಯತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನೋಡಿ ಏನು ಮೇಲ್ವರ್ಗದ ಜನ ಮತ್ತೊಂದು ಜನ ನಮ್ಮನ್ನು ಈಗ ಮಾಡ್ತಾ ಇದ್ದಾರೆ, ಮಗದೊಂದು ಮಾಡ್ತಾ ಇದ್ದಾರೆ ಅಂತೇಳಿ. ಸ್ವಾಮಿ, ಕಾನೂನೇ ನಿಮ್ಮ ಕೈಯಲ್ಲಿದೆ. ಈಗ ಹೆಂಗೆ ಅಂತ ಕೇಳಿ, 224 MLAಗಳ ಪೈಕಿ 56 MLAಗಳು SC STಗಳು, 20%. ನೀವು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಕೆಲಸ ಮಾಡಬೇಕು, ಬಿಜೆಪಿ ಕೆಲಸ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿದ್ದು, ಸಂಘಟನೆ ಮಾಡಿ ನೀವು ಅಧಿಕಾರವನ್ನು ಪಡೀರಿ ಅಂತ ಹೇಳಿ. ಅಧಿಕಾರದ ಹತ್ರ ನಿಂತ ನಂತರ ಕೂಡ ನಿಮಗೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಅದು ನಿಮ್ಮ ದೋಷ ಇದೆ, ನಿಮ್ಮಲ್ಲಿ ದೋಷ ಇದೆ. ಈಗ ಮೊದಲೆಲ್ಲ ನಮಗೆ ಅವಕಾಶನೇ ಇರಲಿಲ್ಲಪ್ಪ. ನಮಗೆ ಯಾವುದೇ ರೀತಿಯಲ್ಲಿ ಕಾಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ, ಊಟ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಆ ಆರೋಪಗಳಿಗೆಲ್ಲ ಒಂದು ಅರ್ಥ ಇದೆ. ಈಗ ಹಂಗಿಲ್ವೇ? 224 MLAಗಳ ಪೈಕಿ 52 MLAಗಳನ್ನ ನೀವು ರಿಸರ್ವ್ಡ್ SC STಗಳಿಗೆ ಕೊಡಬೇಕು. ಏನ್ ತಿಪ್ಪರ್ಲಾಗ್ ಹೊಡೆದ್ರು SC STಗಳೇ ಗೆದ್ದು ಬರಬೇಕು. 52. ಅದರ ಜೊತೆಗೆ ನಿಮಗೆ ತಾಕತ್ತಿದ್ರೆ, ನೀವು ಪವರ್ಫುಲ್ ಆಗಿದ್ರೆ, ಪಾಲಿಟಿಕಲಿ ನಾನು ಹೇಳ್ತಿರೋದು, ನೀವು ಜನರಲ್ ಕ್ಯಾಟಗರಿಯಲ್ಲಿ ಗೆದ್ದು ಬರಬಹುದು. ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂತಂದ್ರೆ, ಈ SC ST ಸಮಾಜ, ಆಮೇಲೆ ಹಿಂದುಳಿದ ವರ್ಗ, ಬಡವರಲ್ಲಿ ಅತಿ ಬಡವರಿರೋದು ಈ ಪೋರ್ಷನ್ ಅಲ್ವಾ. ಹಾಗಾಗಿ ಸರ್ಕಾರದ 70-75% ಗಮನ ಇವರ ಬೆಳವಣಿಗೆಗಾಗಿ ಇರಬೇಕು. ಒಂದ್ ಸೆಕೆಂಡ್ ಬನ್ನಿ, ಯಾಕೆ ಇದನ್ನ ಇಷ್ಟೊಂದು ಪೀಠಿಕೆ ಆಗ್ತಾ ಇದ್ದೀನಿ ಅಂತ ಹೇಳಿ. ಒಂದು ಆಸ್ಪತ್ರೆ ಹೇಗಿರ್ಬೇಕು ಸರ್? ಇವತ್ತು ಆಸ್ಪತ್ರೆಯಲ್ಲಿ ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿದ್ರೆ ಅಥವಾ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿದ್ರೆ, ಆ ಕಾರ್ಡ್ ತೋರಿಸಿದ್ರೆ ಸಾಕು, 5 ನಿಮಿಷದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಟಕ್ 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 ಅಂತ ಕೊಡ್ತಾರೆ. ಎಂತದೇ ಸರ್ ಕಾರ್ಡ್ ಇದೆ, ಹೌದಾ? ಎಲ್ಲ ಆಪರೇಷನ್ ಎಲ್ಲವೂ ಕೂಡ. ನಾನು ಶಾಲೆಯ ಬಗ್ಗೆ ಮಾತಾಡ್ತಾ ಇರ್ತೀನಿ. ಬಡ ಮಕ್ಕಳ ಶಾಲೆ ಹೇಗಿರ್ತದೆ, ಕನ್ನಡ ಶಾಲೆಗಳು ಹೇಗಿರ್ತದೆ, ನಮ್ಮನ್ನೆಲ್ಲ ಟೀಕೆ ಮಾಡ್ತಾರೆ, ನನ್ನನ್ನೇ ಮಾಡ್ತಾರೆ ಬೇಕಿದ್ರೆ. ಈಗ ನಾನು ನನ್ನ ಮಕ್ಕಳನ್ನ ಏನು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಕಳಿಸಿದಾಗ ಅಥವಾ ಖಾಸಗಿ ಶಾಲೆಗೆ ಕಳಿಸಿದಾಗ, ನಾವು ಕನ್ನಡದ ಬಗ್ಗೆ ಧ್ವನಿ ಎತ್ತಿದಾಗ ಪ್ರಶ್ನೆಯನ್ನು ಕೇಳ್ತಾರೆ. ತಪ್ಪಲ್ಲ, ಪ್ರಶ್ನೆಗಳನ್ನ ಕೇಳಬೇಕು. ಯಾಕೆ ಸರ್ ನೀವು ಸರ್ಕಾರಿ ಶಾಲೆಗಳು, ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಯಾಕೆ ಕಳಿಸಲ್ಲ ಅಂತೇಳಿ ನಾನು ಹೇಳ್ತಾ ಇರೋದು. ನನಗೆ ಖಾಸಗಿ ಶಾಲೆಗಳ ರೀತಿಯಲ್ಲಿ ಸರ್ಕಾರಿ ಶಾಲೆಯನ್ನು ಮಾಡಿಕೊಟ್ರ ರಾಜ, ನಾನು ಅಲ್ಲಿಗೆ ಹಾಕೋದು ಅಂತ. ಅದು ಹೆಂಗಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದೆ. ಒಂದಾಯ್ತಾ ಸರ್ಕಾರಿ ಶಾಲೆ ವಿಚಾರ, ಸ್ವಲ್ಪ ಸುದೀರ್ಘವಾಗಲಿ, ತೊಂದರೆ ಇಲ್ಲ. ಈ ಬಡ ಮಕ್ಕಳು ಯಾವ ಆಸ್ಪತ್ರೆಗೆ ಹೋಗ್ತಾರೆ? ಅಲ್ಲಿಯ ಲೋಕಲ್ ಆಸ್ಪತ್ರೆಗೆ ಹೋಗುವಂಥದ್ದು, ಸರ್ಕಾರಿ ಆಸ್ಪತ್ರೆಗೆ ಧರ್ಮಾಸ್ಪತ್ರೆ ಏನು ಕರಿತೀವಿ ಅಂತ. ಅದಕ್ಕೆ ಬೇಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಅಲ್ವಾ? ಬೇಸಿಕ್ ನೀಡ್ ಕೊಡ್ರಪ್ಪ. ಬೇಸಿಕ್ ಅಂತಂದ್ರೆ, ನೀವು ನಮಗೆ, ನಾನಲ್ಲಿ ಕೂತಿರುವಾಗ ಗರ್ಭಿಣಿ
ಡೆಲಿವರಿ ಆದ ನಂತರ ನಾನು ಹಿಂಗ್ ಮಲಗಿರ್ತೀನಿ, ಟಿವಿ ಹಾಕಿರಿ, ರಾಜ್ಕುಮಾರ್ ಅವರ ಪಿಕ್ಚರ್ ಬರಬೇಕು ಟಿವಿಯಲ್ಲಿ, ಹಂಗೆಲ್ಲ ಕೇಳ್ತಾ ಇಲ್ಲ ನಾವು. ಫ್ರಿಡ್ಜ್ ಇಂದ ಹಿಂಗೆ ಒಳ್ಳೆ ಒಳ್ಳೆ ಏನೋ ಒಳ್ಳೆ ಐಟಮ್, ಪ್ರೋಟೀನ್ ಯುಕ್ತ ಐಟಮ್ ಎಲ್ಲ ಬರಬೇಕು ಹಂಗೆ ಕೇಳ್ತಾ ಇಲ್ಲ. ಬೇಸಿಕ್ ನೀಡ್ಸ್. ಮಕ್ಕಳು, ತಾಯಿ ಬಂದಿರ್ತಾಳೆ, ಅವಳಿಗೊಂದು ಕೂತ್ಕೊಳ್ಳೋಕೆ ಜಾಗ, ಮಲ್ಕೊಳ್ಳೋಕೆ ಬೆಡ್, ಮಗುಗೊಂದು ತೊಟ್ಲು ಅಥವಾ ಬೆಡ್ನ ಪಕ್ಕದಲ್ಲಿ ಒಂದು ಜಾಗ, ಆಮೇಲೆ ಬಂದವ್ರಿಗೊಂದು ಕೂತ್ಕೊಳ್ಳೋಕೆ ಜಾಗ, ಆಮೇಲೆ ಏನೋ ಒಂದು ನೀರು ಕುಡಿಯೋಕೊಂದು ನೀರು, ಇಷ್ಟೇ ಸರ್ ಕೇಳಿದ್ದು. ಇಷ್ಟನ್ನ ಕೊಡೋಕ್ಕಾಗದಂತಹ ದಯನೀಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗಲೂ ಕೂಡ ರೆಂಬೆ ಕೊಂಬೆಗಳಲ್ಲಿ ಮಕ್ಕಳನ್ನು ನೇತಾಡಿಸ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ನಂಬ್ತೀರಾ? ಕೇಳಿದ್ರೆ ನಂಬ್ತೀರಾ? ಅದಕ್ಕೆ ನಾನು ಬಂದಿದ್ದಲ್ಲಿಗೆ. ಬಡವರು, ದಲಿತರು, ಹಿಂದುಳಿದ ವರ್ಗ ಅಂತ ಎಲ್ಲ ಬರುತ್ತಲ್ಲ ವಿಚಾರಗಳು, ನೀವೇ ಗೆದ್ದು ಬಂದಿದ್ರಲ್ಲ. 52 SC STಗಳಿದ್ದಾರೆ, ಹಿಂದುಳಿದ ವರ್ಗದೊಂದು 40-45 ಜನ ಇದ್ದಾರೆ. ಮತ್ತೆ ಇನ್ನೇನ್ ಬೇಕು ನಿಮಗೆ? ಇನ್ಯಾರನ್ನ ದೂರ್ತೀರಿ? ಬನ್ನಿ ಸ್ಟೋರಿ ತೋರಿಸ್ತೀನಿ, ಆಗ ಗೊತ್ತಾಗತ್ತೆ ತಪ್ಪು ನಮ್ಮಲ್ಲೂ ಇದೆ ಅಂತ ಹೇಳಿ. ಹೊರಗಿನ ರೆಂಬೆಯ ಶಿಶುಗಳಿಗೆ ಜೋಕಾಲಿ, ಸರ್ಕಾರಿ ಆಸ್ಪತ್ರೆ ಆಯ್ತೆ ದಿವಾಳಿ, ಹೆಸರಿಗೆ ಮಹಿಳಾ ಶಾಸಕಿ ಕರುಳೇ ಇಲ್ವಾ ಅಂತ. ಪಾಪ ನಾನು ಮಹಿಳಾ ಶಾಸಕಿಯನ್ನ ಹೇಳಕ್ ಹೋಗೋದಿಲ್ಲ, ಆದ್ರೆ ಅವರ ಗಮನಕ್ಕೆ ಅದು ಬರಬೇಕಾಗಿತ್ತು ಅಂತ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಚಿವನೇ ಇದ್ದಾರೆ. ಇಲ್ಲಿ ನೋಡ್ರಿ ಎಂತ ಒಂದು ಈ ಭಾರತ ದೇಶದಲ್ಲಿ ಮಹಿಳೆಯರನ್ನ ದೇವಿ ಮತ್ತೊಂದು ಅಂತ ಹೇಳಿದ್ ಮಾತ್ರ ನಾವು ಅವರನ್ನು ಎಷ್ಟು ಶೋಷಣೆ ಮಾಡಿದ್ವಿ ಎಲ್ರಿಗೂ ಗೊತ್ತು. ಅದರ ಹೊರತಾಗಿ ಕೂಡ ಇಂದಿರಾ ಗಾಂಧಿ ಅವರು ಸುದೀರ್ಘ ಅವಧಿಗಳ ಕಾಲ ಪ್ರಧಾನಮಂತ್ರಿ ಆಗಿರ್ತಾರೆ, ಜಯಲಲಿತಾ ಸುದೀರ್ಘ ಅವಧಿಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ, ಶೀಲಾ ದೀಕ್ಷಿತ್ ಸುದೀರ್ಘ ಅವಧಿಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ, ಮಮತಾ ಬ್ಯಾನರ್ಜಿ ಈಗಲೂ ಮುಖ್ಯಮಂತ್ರಿ ಆಗಿದ್ದಾರೆ, ಸುಷ್ಮಾ ಸ್ವರಾಜ್ ಅಂತ ನಾಯಕಿ ಇದ್ರು ಅಲ್ವಾ. ಆದರೆ ಇಲ್ಲಿ ಈ ತಾಯಂದಿರಿಗೆ ಒಂದು ಬೇಸಿಕ್ ನೀಡ್ಸ್ ನಮಗೆ ಕೊಡೋಕಾಗ್ತದೆ. ಈ ದೃಶ್ಯ ತೋರಿಸಿದ್ರೆ ಇದನ್ನ ಯಾಕೆ ನಾನು ಮತ್ತೆ ಲಾಂಗ್ ಆಗಿ ಎಳಿತೀನಿ ಅಂತಂದ್ರೆ, ಏನಪ್ಪಾ ನಿನ್ಗೆ ಹೇಳ್ತಾ ಇದೀಯಾ ನೀನು ಅಂತಂದ್ರೆ, ಸರ್ ಇಂಥದ್ದನ್ನ ಹೆಂಗೆ ಹೇಳಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ಬಡ ಜನರನ್ನ ಯಾವ ತರ ಇಟ್ಟಿದ್ದೀವಿ, ನಮ್ಮ ನಡೆ ದಲಿತರ ಕಡೆ, ನಮ್ಮ ನಡೆ ಬಡವರ ಕಡೆ, ಮಣ್ಣಾಂಗಟ್ಟಿ ಏನೂ ಇಲ್ಲ ನಿಮ್ದು. ನಿಮಗೆ ತಾಕತ್ತಿದೆಯಾ ಈ ಒಂದು ಆಸ್ಪತ್ರೆಯನ್ನು ಸರಿ ಮಾಡಿಕೊಡಿ. ಏನ್ ಆಸ್ಪತ್ರೆ? 10 ಬೆಡ್ನ ಆಸ್ಪತ್ರೆ ಸರ್. ತಾಯಿ ಮಕ್ಕಳ ಆರೈಕೆಗೆ ಅಂತಾನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಇದೊಂದು ದೃಶ್ಯ ನೋಡಿದ್ರೆ ಅಧಿಕಾರಿಗಳ ಬಂಡವಾಳ ಬಯಲಾಗ್ಬಿಡತ್ತೆ, ರಾಜಕಾರಣಿಗಳ ಬಂಡವಾಳ ಬಯಲಾಗ್ಬಿಡತ್ತೆ. ಮೊನ್ನೆ ಬಸವರಾಜ ರಾಯರೆಡ್ಡಿ ಹೇಳಿದ್ರಲ್ಲ, ನಂಬರ್ 1 ಯಾವುದರಲ್ಲಿ? ಭ್ರಷ್ಟಾಚಾರದಲ್ಲಿ. ಆದ್ರೆ ಆರೋಗ್ಯದಲ್ಲಿ ನಂಬರ್ 1 ಯಾವಾಗ ಆಗೋದು? ಬೆಂಗಳೂರಲ್ಲಿ ಆರೋಗ್ಯದಲ್ಲಿ ನಂಬರ್ 1 ಇದೆ. ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ. ಯಾರಿಗೆ? ದುಡ್ಡಿದ್ದವರಿಗೆ. ಮತ್ತೆ ಬಡವೇನ್ ಮಾಡಬೇಕು? ಸಾಯ್ಬೇಕಾ? ನೋಡಿ ಈ ದೃಶ್ಯ ಹೆಂಗಿದೆ. ಈ ದೃಶ್ಯ ಯಾರಿದಕ್ಕೆ ಕಾರಣೀಕರ್ತರು? ಇದೇನ್ ಸೊಮಾಲಿಯಾದಲ್ಲಿ ಇದೆಯಾ? ಕರ್ನಾಟಕದಲ್ಲಿ ಇದೆಯಲ್ವಾ? ಇಲ್ಲೊಬ್ಬ MP, ಇಲ್ಲೊಬ್ಬ MLA, ಇಲ್ಲೊಬ್ಬ ಮಂತ್ರಿ, ಇಲ್ಲೊಬ್ಬ ಉಸ್ತುವಾರಿ, ಇಲ್ಲೊಬ್ಬ ಮುಖ್ಯಮಂತ್ರಿ, ಇಲ್ಲೊಬ್ಬ ರಾಜಕಾರಣಿಗಳು ಓಡಾಡ್ತಾರಲ್ವಾ? ಇಲ್ಲೊಬ್ಬ ಜಿಲ್ಲಾಧಿಕಾರಿ, ಇಲ್ಲೊಬ್ಬ CEO, ಇಲ್ಲೊಬ್ಬ ತಹಶೀಲ್ದಾರ್ ಓಡಾಡ್ತಾರಲ್ವಾ? ಇಲ್ಲೊಬ್ಬ ಆರೋಗ್ಯಾಧಿಕಾರಿ, ಇಲ್ಲೊಬ್ಬ DHO, ಇಲ್ಲೊಬ್ಬ THO, ಇಲ್ಲೊಬ್ಬ ಆರೋಗ್ಯಾಧಿಕಾರಿ ಓಡಾಡ್ತಾರಲ್ವಾ? ಇದು ಕಾಣಲಿಲ್ವ ನಿಮಗೆ? ತೋರಿಸ್ತೀನಿ, ನೋಡ್ಕೊಳ್ಳಿ. ಪ್ರಸೂತಿ ಕೇಂದ್ರದ ಸ್ಥಿತಿ ಅಯೋಮಯ. ಮರದ ಟೊಂಗೆಗೆ ಕಟ್ಟಿ ಮಕ್ಕಳ ಆರೈಕೆ. ಒಂದೇ ಮರದ ಟೊಂಗೆಯಲ್ಲಿ 10 ಜೋಳಿಗೆಗಳು. ಬಿಸಿಲಿನ ಝಳಕ್ಕೆ ಚಟ ಚಟ ಅಂತ ಕಿರುಚುತ್ತಾ ಇರುವ ಮಕ್ಕಳು. ಒಂದೇ ಒಂದು ಚೇರ್ ಇಲ್ಲದೆ ನೆಲದ ಮೇಲೆ ಕೂತಿರುವ ತಾಯಂದಿರು. ಈ ದೃಶ್ಯ ಕಂಡು ಬಂದಿದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪ್ರಸೂತಿ ಕೇಂದ್ರದಲ್ಲಿ. ಮಕ್ಕಳಾದ ತಾಯಂದಿರು ಇಲ್ಲಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬರ್ತಾರೆ. ಬಂದ ತಾಯಂದಿರಿಗೆ ಒಂದೇ ಒಂದು ಆರೈಕೆ ಕೇಂದ್ರವಿಲ್ಲ. ಹೀಗಾಗಿ ಮಕ್ಕಳನ್ನ ಹೀಗೆ ಮರಕ್ಕೆ ಕಟ್ಟಿ ಆಪರೇಷನ್ ಮಾಡಿಸಿಕೊಳ್ಳೋಕೆ ಹೋಗ್ತಾರೆ. ಬಾಣಿತನ ಆದಂತ ತಾಯಂದಿರಿಗೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದಾಗ ಮಕ್ಕಳ ಹಸುಗೂಸುಗಳನ್ನ ಆಪರೇಷನ್ ಮಾಡಬೇಕಾದ್ರೆ ಹಸುಗೂಸುಗಳನ್ನ ಒಂದು ಯಾವುದೋ ಮರಕ್ಕೆ ತೊಟ್ಲು ಕಟ್ಟಿ ಆ ಮಕ್ಕಳನ್ನ ಅಲ್ಲೇ ಹಾಕಿ ಅವರು ಆಪರೇಷನ್ ಮುಗಿಯೋವರೆಗೂ 24 ಗಂಟೆ ಆಗ್ಬೋದು, 40 ಗಂಟೆ ಆಗ್ಬೋದು, ಎಷ್ಟು ಜನ ಇರ್ತಾ ಅಷ್ಟು ಮುಗಿಯತನ ಆ ಮಕ್ಕಳನ್ನ ಹೊರಗಡೆ ಇಡ್ತಾರೆ. ಆದ್ರೆ ಆ ಮಕ್ಕಳಿಗೆ ವ್ಯವಸ್ಥೆ ಏನು ಇರಂಗಿಲ್ಲ. ಆ ಮಕ್ಕಳು 10 ಸುಸ್ತಾಗದ 42 ಡಿಗ್ರಿ ಬಿಸಿಲಿದೆ. ನಮ್ಮಂತ ದೊಡ್ಡವರಿಗೆ ತಡ್ಕಕ್ಕಾಗ್ತಿಲ್ಲ. ಮಕ್ಕಳುಗಳ 10 ಆ ಮಕ್ಕಳಿಗೆ ಕೂಡ ಸುಸ್ತಾಗ್ತಾ ಇದೆ. ಹಾಗಾಗಿ ಎಲ್ಲೇ ಹಾಸ್ಪಿಟ್ಲ್ಗಳಲ್ಲಿರ್ಲಿ ಅವರಿಗೆ ಶೆಡ್ ವ್ಯವಸ್ಥೆ ಮಾಡಿ, ಆಮೇಲೆ ಫ್ಯಾನ್ಗಳ ವ್ಯವಸ್ಥೆ ಮಾಡಿ, ಆ ಮಕ್ಕಳಿಗೆ ಹಾಲು ತಾಯಿಂದರು ಹೋಗಂತ ಸಮಯದಲ್ಲಿ ಹಾಲಿನ ವ್ಯವಸ್ಥೆ ಕೂಡ ಮಾಡಬೇಕಂತ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಮನವಿ ಮಾಡಿ. ಇನ್ನು ಪ್ರಸೂತಿ ಕೇಂದ್ರದಲ್ಲಿ ಇರೋ 10 ಬೆಡ್ಗಳಿಗೆ ಒಂದೇ ಒಂದು ಫ್ಯಾನ್ ಇಲ್ವಂತೆ.
ಕೂತುಕೊಳ್ಳಲು ಚೇರ್ಗಳಿಲ್ಲದೆ ತಾಯಂದಿರು ನೆಲದ ಮೇಲೆ ಕೂತ್ಕೊಂಡು ಮಕ್ಕಳ ಆರೈಕೆ ಮಾಡ್ತಾರೆ. ಸರ್ಕಾರದ ವ್ಯವಸ್ಥೆಯೋ ಅಥವಾ ಬಡ ಜನರ ದುರ್ಗತಿಯೋ ಗೊತ್ತಾಗ್ತಾ ಇಲ್ಲ. ಹಸುಗೂಸುಗಳು ಮತ್ತು ಬಾಣಂತಿಯರಿಗೆ ರಕ್ಷಣೆ ಇರಲಾರ್ದ ಸರ್ಕಾರ ಮತ್ತೆ ಇದು ದವಾಖಾನೆ ಫ್ರೀ ಮಾಡಿ ಏನು ಉಪಯೋಗ ಐತೆ? ಆಪರೇಷನ್ ಯಾಕೆ ಮಾಡಬೇಕು? ದವಾಖಾನೆಯಲ್ಲಿ ಮಕ್ಕಳ ಸಾವಿಗೆ ಮತ್ತು ಶಿಶುಗಳ ಮರಣಕ್ಕೆ ಇದೇ ಕಾರಣ. ಯಾಕಂದ್ರೆ ಮಕ್ಕಳು ಆಪರೇಷನ್ ಮಾಡುವಾಗ ಬಾಣಂತಿಯರ್ದು ಇದು ಹೊರಗಡೆ ಹೋಗಿ ನಾವು ತೊಟ್ಲಲ್ಲಿ ಅಥವಾ ಒಣ ನೆಲದಲ್ಲಿ ಮರದ ಬೀದಿಯಲ್ಲಿ ಬಿಟ್ಟು ಮಕ್ಕಳನ್ನೆಲ್ಲ ದೂರ ಇಟ್ರೆ ಮಕ್ಕಳಿಗೆ ನಾಳೆ ಸತ್ರು ಏನಾನ ಹೆಚ್ಚು ಕಡಿಮೆ ಆಯ್ತು, ಮಕ್ಕಳಿಗೆ ಹಾಲು ಕೊಟ್ಟಿಲ್ಲ, ಮತ್ತೆ ಏನೇ ಇರುವೆ ಕಡಿದ್ರು ಏನೇ ಆದ್ರೂ ಮಕ್ಕಳಿಗೆ ಏನೇ ಇದು ಚಳಿ ಬಿಸಿಲಿನ ಕಾಲ ಐತೆ. ಆದ್ರೆ ಈ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಇದು ಡಾಕ್ಟರ್ಗಳ ಇದ್ದಾರ ಸರ್ಕಾರ ಹಾಸ್ಪಿಟಲ್ ಆದ್ರೆ ಒಂದು AC ಬಿಟ್ಟು ಹೊರಗಡೆ ಬರಲ್ಲ. ಅಂತದ್ರಲ್ಲಿ ಬಿಸಿಲಿನಲ್ಲಿ ಮತ್ತೆ ಫ್ಯಾನ್ ಗಾಳಿ ಇರಲಾರ್ದೆ ರೋಡ್ಗೆ ಇದು ಬಡ ಜನರದು ಎಷ್ಟು ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಪ್ರಸೂತಿ ಕೇಂದ್ರದಲ್ಲಿ ಮಕ್ಕಳ ಆರೈಕೆ ಕೇಂದ್ರವಿಲ್ಲ. ಕನಿಷ್ಠ ಪಕ್ಷ ಹಾಲುಣಿಸುವ ಕೇಂದ್ರವೂ ಇಲ್ಲ. ತಾಯಂದಿರಿಗೆ ಆಸನ ವ್ಯವಸ್ಥೆ ಮತ್ತು ಶೆಡ್ ವ್ಯವಸ್ಥೆ ಮಾಡಿ ಅಂತ ತಾಯಂದಿರು ಮನವಿ ಮಾಡ್ತಿದ್ದಾರೆ. ಕಡು ಬಡವರು ಎಲ್ಲ ನಮ್ಮ ರೈತರು, ನಾವು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಇಂತರ ನಾವು ದವಾಖಾನಿಗೆ ಬರ್ತೀವಿ. ಇದ್ದಿದ್ದವ್ರು ಯಾರು ಸರ್ಕಾರ ದವಾಖಾನಿಗೆ ಬರಲ್ಲ. ನಮ್ಮಂತ ಬಡರಿಗಾರ ಕೇರ್ ಮಾಡಿ ನೋಡ್ರಿ. ಎಷ್ಟೋ ಮಂದಿ ಗರ್ಭಿಣಿಯರು ಇವತ್ತು ಆಡದು ಬಾಣಿತಾರು ಬಹಳ ಮಂದಿ ಜನನ ಮರಣ ಹೊಂದಾಕೈತಾರ. ನೀವು ಅದನ್ನ ನೋಡಿಕೊಂಡು ಇದ್ದವ್ರಿಗಾರ ಒಂದು ಸಹಾಯ ಮಾಡಿ, ಒಂದ್ ಶೆಡ್ ಅನ್ನ ಮಾಡಿ, ಅಲ್ಲಿ ಒಂದು ಫ್ಯಾನ್ ಹಾಕಿ, ಮಕ್ಕಳಿಗೆ ಒಂದು ತೊಟ್ಲಾ ಕಟ್ಟಿ ಕೊಟ್ಟು ಏನಾರ ಒಂದ್ ವ್ಯವಸ್ಥೆ ಮಾಡ್ರಿ. ಮಕ್ಕಳಿವು ಆರಾಮ್ ಏಷಿಯಲ್ಲಿ ಕುಂದಿರ್ತೀರಿ, ಆರಾಮ್ ಅವ್ರು ಯಾರು ಬರ್ತಾರೋ, ಯಾರು ಸಾಯ್ತಾರೋ, ಯಾರು ಹೋಗ್ತಾರೋ ಬಟ್ರ ಕಷ್ಟ ನೀವು ಕೇಳಲ್ಲ. ಇದೊಂದು ಕಡೆಯಾದ್ರೆ ಇತ್ತ ರಾಯಚೂರು ನಗರದ ಮಾವನಿಕೆರೆ ಬಳಿ ಇರುವ ಪ್ರಸೂತಿ ಕೇಂದ್ರದಲ್ಲಿಯೂ ಇದೇ ಸ್ಥಿತಿ ಇದೆ. ಇಲ್ಲಿ ವಾಹನಗಳಿಗಿರುವ ಶೆಡ್ ಮಹಿಳೆ ಮತ್ತು ಮಕ್ಕಳಿಗಿಲ್ಲ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಪ್ರಸೂತಿ ಕೇಂದ್ರದಲ್ಲಿ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಮಾಡಬೇಕು. ನೀವು ಮಾಡದಿದ್ರೆ ಸೂಪರ್ 3 ಮಾತ್ರ ಬಿಡಲ್ಲ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಆ ತಾಯಂದ್ರು ಲೈನಾಗಿ ಕೂತಿದಾರಲ್ಲ, ಆ ಒಂದು ದೃಶ್ಯ ಪದೇ ಪದೇ ತೋರಿಸ್ತಾ ಇರಿ. ಮತ್ತೊಂದು ಈ ತರ ಕಟ್ಟಿರುವಂತದ್ದು ಎಲ್ಲಿ ನೋಡ್ತೀವಿ ಸರ್? ಇದನ್ನ ಯಾವ್ದ್ರಲ್ಲಿ ನೋಡ್ತಾ ಇದೀವಿ? 1975 ಅಲ್ಲಿ ದಿವಾರ್ ಪಿಕ್ಚರ್ ಬಂದಿತ್ತಲ್ಲ, ನಮ್ಮ ಕನ್ನಡದಲ್ಲೂ ತುಂಬಾ ಬಂದಿದೆ. ದಿವಾರ್ ಸ್ವಲ್ಪ ಫೇಮಸ್ ಆಗಿರೋದು ಹೇಳ್ತಿದ್ದೀನಿ. ಅಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಶಶಿ ಕಪೂರ್, ಆಕೆ ತಾಯಿ ಈ ತರ ಕೂಲಿ ಕೆಲಸ ಮಾಡಿಕೊಂಡು ಟೊಂಗೆಯಲ್ಲಿ ಹಿಂಗ್ ನೇತಾಡಿಸ್ಕೊಂಡು, ಅದಾಗಿನ 50 ವರ್ಷ ಆಯ್ತಲ್ರಿ. ಈಗಲೂ ಹಂಗೆ ಇದೆ ಅಂತಂದ್ರೆ 1970s ಅಲ್ಲಿ ಪಿಕ್ಚರ್ ಬರ್ತಾ ಇತ್ತು ಹಿಂದಿಯಲ್ಲಿ. ಈ ಮನೋಜ್ ಕುಮಾರ್ ಮೊನ್ನೆ ತೀರ್ಕೊಂಡ್ಬಿಟ್ರು. ಅವರಿಗೆ ಭಾರತ್ ಕುಮಾರ್ ಅಂತ ಹೆಸರು, ಬಹಳ ಅದ್ಭುತವಾದಂತಹ ಹೆಸರು ಅವರಿಗೆ ಮನೋಜ್ ಕುಮಾರ್ ಅವರ ಹೆಸರು. ಭಾರತದ ಮೇಲೆ ಎಂತ ಪ್ರೀತಿ ಅಂತಂದ್ರೆ ಅವರಿಗೆ, ಅವರು ತಮ್ಮ ಸಿನಿಮಾದಲ್ಲಿ ತಮ್ಮ ಹೆಸರನ್ನೇ ಭಾರತ್ ಕುಮಾರ್ ಅಂತ ಇಡ್ತಾ ಇದ್ರು. ತೀರ್ಕೊಂಡ್ರು ಅವರು. ತುಂಬಾ ಅದ್ಭುತ ಸಿನಿಮಾಗಳನ್ನ ಮಾಡಿ, ಮೇರೆ ದೇಶ್ ಕಿ ಧರ್ತಿ, ಸೋನಾ ಉಗಲೆ ಉಗಲೆ, ಹೀರೆ ಮೋತಿ, ಅದೆಲ್ಲ ಅವ್ರದ್ದು. ಅವರೊಂದು ಪಿಕ್ಚರ್ ಮಾಡ್ತಾರೆ, ರೋಟಿ ಕಪಡಾ ಅವ್ರ ಮಕಾನ್ ಅಂತೇಳಿ, 50-60 ವರ್ಷದ ಹಿಂದೆ. ರೋಟಿ ಕಪಡಾ ಅವ್ರ ಮಕಾನ್. ರೋಟಿ ಕಪಡಾ ರೋಟಿ ಅಂದ್ರೆ ಏನು? ಅನ್ನ ಅಂದ್ರೆ ರೋಟಿ, ಕಪಡ ಬಟ್ಟೆ ಮತ್ತು ಮನೆ. ಈಗ ಉಪೇಂದ್ರ ಒಂದು ಪಿಕ್ಚರ್ ಮಾಡಿದ್ರೆ ಓಡಬಹುದು ಅದು? ಅನ್ನ ಬಟ್ಟೆ ಮನೆ ಅಂತ ಹೇಳಿ ಪಿಕ್ಚರ್ ಮಾಡಿದ್ರೆ ಅಂದ್ರೆ ನಾವು ಎಣಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಪಿಕ್ಚರ್ಗಳನ್ನು ನಾವು ಮಾಡ್ತೀವಿ ಅಂತೇಳಿ. ಆಗ ಇದ್ದದನ್ನ ಈಗ ಮಾಡುವಂತ ಪರಿಸ್ಥಿತಿ ಬಂದಿದೆಯಲ್ಲ. ಒಂದು ಆಸ್ಪತ್ರೆ ಇಲ್ಲ, ತಾಯಂದ್ರು ಆತರ ಇದ್ದಾರೆ. ಒಬ್ಬ ನಾಲಾಯಕ್ ರಾಜಕಾರಣಿಗಳು, ನಾಲಾಯಕ್ ಅಧಿಕಾರಿಗಳಿಗೆ ಒಂದು ಚೇರ್ ಕೊಟ್ರಪ್ಪ. ಆಮೇಲೆ ಯಾವ್ಯಾವೊಂದೋ ಕಿತ್ತೋಗಿರೋ ನಾಯಕರಿಗೆ ಹಾಲಿನ ಅಭಿಷೇಕ, ಆ ಅಭಿಷೇಕ, ಪಾಲಿಟಿಷಿಯನ್ಸ್ ಗಳಿಗೆ ಹೂವಿನ ಹಾರ, ಸೇವಿನ ಹಾರ ಹಾಕೋದ್ರ ಬದಲು ಒಂದ್ 4 ಚೇರ್ ತಂದಾಕ್ರಿ. ದೇವ್ರು ನಿಮಗೆ ಆಶೀರ್ವಾದ ಮಾಡ್ತಾನೆ. ಲೋಕಲ್ಸ್ಗಳಿಗೆ ಹೇಳ್ತಿರೋದು ನಾನು. ನೀವು ನಿಮ್ಮ ಹತ್ರ ಎಲ್ಲ ಇದ್ರೆ ಹಾಕಿಯಪ್ಪ, ಹಾಲಿನ ಅಭಿಷೇಕ ಆದ್ರೂ ಮಾಡಿ, ಮತ್ತೊಂದು ಮಾಡಿ, ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಇವರಿಗೆ ನೀವು ಕೊಡದೆ ಹಾಕಿದ್ರೆ, ಆಮೇಲೆ 4 ತೊಟ್ಲು ಇಲ್ವೇನ್ರಿ ನಿಮ್ಮ ಹತ್ರ? ರಾಯಚೂರು ಇಷ್ಟೊಂದು ಬರಗಟ್ಟು ಹೋಗಿದ್ಯಾ? ಆಮೇಲೆ ರಾಯಚೂರಿಗೆ ಸಂಬಂಧಪಟ್ಟ ಯಾರು ಸಂಸದ? ಈಗ ಗೊತ್ತಿದೆ ನಿಮಗೆ ಸಂಸದ ಯಾರು ಅಂತೇಳಿ. ಮುಡಾಗಡದಲ್ಲಿ ಅವ್ರದ್ದೇ ಅಲ್ವಾ ಹೆಸರಿರೋದು? ಇಲ್ಲೊಬ್ಬರು ಶಾಸಕಿ ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ. ದಾನೇಶ್, ದೇವದುರ್ಗ THO, ತಾಲೂಕ್ ಹೆಲ್ತ್ ಆಫೀಸರ್. ಈ ಒಬ್ಬ MLAಗೆ ವರ್ಷಕ್ಕೆ 2 ಕೋಟಿ ಸ್ವಂತ ಅನುದಾನ ಅಂತ ಕೊಡ್ತಾರೆ. ನಿಮಗೆ ಒಬ್ಬ MLA ಕ್ಷೇತ್ರಕ್ಕೆ 500 ಕೋಟಿ 600 ಕೋಟಿ ಬಂದೇ ಬರುತ್ತೆ ಸರ್. ಅಲ್ಲಿ ಕುಮಾರಸ್ವಾಮಿ ಇರಲಿ, ಸಿದ್ದರಾಮಯ್ಯ ಇರಲಿ, ಮತ್ತೊಬ್ಬರಿರ್ಲಿ, ಬರುತ್ತೆ ಕ್ಷೇತ್ರಕ್ಕೆ. ಅದು ನಿರಂತರವಾಗಿ ನಡೀಬೇಕು. ಅನುದಾನಕ್ಕೆ ಅಂತ 2 ಕೋಟಿ ಕೊಡ್ತಾರೆ. ಅದರಲ್ಲೊಂದು
2-3 ಲಕ್ಷ ಯೂಸ್ ಮಾಡಿದ್ರು ಕೂಡ ಅಲ್ಲಿ ಒಂದು ವುಡನ್ ಚೇರೋ, ಆ ಪ್ಲಾಸ್ಟಿಕ್ ಚೇರೋ ಅಥವಾ ಒಂದ್ರ ಮೇಲೆ ಒಂದಿಡುವಂತ ಚೇರೋ, ಯಾರಾದ್ರೂ ಇದ್ರೆ ಒಂದು ಕೊಡ್ರಪ್ಪ, ಯಾರಾದ್ರೂ ಇದ್ರೆ ಒಂದು ಕೊಡಿ, ಒಂದು ಚೇರ್ ಹಾಕ್ಸಿ, ಅಲ್ಲಿ ಒಂದು 25 ಚೇರ್ ಹಾಕ್ಸಿ. ಯಾಕಂದ್ರೆ ನನಗೆ ಅಲ್ಲಿ ರಾಯಚೂರಲ್ಲಿ ಅಂತ ದೊಡ್ಡ ಫ್ರೆಂಡ್ಸ್ಗಳು ಯಾರು ಇಲ್ಲ. ಇಲ್ಲಿ ಲೋಕಲೈಟ್ಸ್ ಆಗಿದ್ರೆ ಬೇಕಿದ್ರೆ ಕಳಿಸ್ಕೊಡ್ತೀನಿ ನಾನು. ಕಳಿಸ್ಕೊಡೋದು ಸ್ವಲ್ಪ ಸುದೀರ್ಘ ಆಗತ್ತೆ ಅಂತೇಳಿ ಕಳಿಸೋ ದುಡ್ಡು ಮತ್ತು ಆ ದುಡ್ಡು ಒಂದು 25 ಚೇರು. ಅದು ಕೂಡ ನೀವೇನು ಇದೆಲ್ಲ ಇರೋ ಚೇರ್ ಬೇಡ, ಒಂದ್ರ ಮೇಲೆ ಒಂದಿರುವಂತಹ ಪ್ಲಾಸ್ಟಿಕ್ ಚೇರ್ ಆದ್ರೆ ಹಾಕಿ. ಒಂದು 4 ತೊಟ್ಟಿಲ್ ಹಾಕಿ, 10 ಬೆಡ್ ರೀ. ಇದನ್ನ ಬಹಳ ದುಃಖ ಆಗ್ತಾ ಇದೆ. ಅದರ ಮುಂದೆ ಇವರ ಮುಂದೆ ಹೋಗ್ಬಿಟ್ಟು ನಾವು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಇದೇ ಆಗಿದ್ದು, ಗೊತ್ತಾಯ್ತಾ? ಯಾಕೆ ನಮ್ಗೆ ಲೇಟ್ ಆಯ್ತು ಹೇಳಿ ಸ್ವಾತಂತ್ರ್ಯ ಸಿಗೋದಕ್ಕೆ? ನಾವು ಹೇಳ್ತೀವಲ್ವಾ, ಕ್ರಾಂತಿಕಾರಿಗಳಿದ್ರು, ಆಮೇಲೆ ಯುದ್ಧ ಮಾಡಿದ್ರು, ಬಾಂಬ್ ಮಾಡಿದ್ರು ಅಂತ. ಮಾಡಿದ್ರು, ಇಲ್ಲ ಅಂತಲ್ಲ. ಅವರೆಲ್ಲ ಸೇರಿದ್ರು ಕೂಡ 20% ಮಾತ್ರ ಆಗೋದು. 20% ಮಾತ್ರ ಆಗೋದು. ಮಧ್ಯಮ ವರ್ಗಕ್ಕೆ ಅದರ ಸಂಬಂಧನೇ ಇರಲಿಲ್ಲ. ನೀನು ಮೊಘಲ್ ಸಾಮ್ರಾಜ್ಯನ ರಾಜನ ಮಾಡ್ಕೋ, ನೀನು ಬ್ರಿಟಿಷ ಮಾಡ್ಕೋ, ನೀನು ಅವನ ಮಾಡ್ಕೋ, ನಿಂದೇನು ಇವನ ಮಾಡ, ನನಗೇನಾಗಬೇಕಾಗಿದೆ ಅಂತ ಇದ್ದದ್ದು, ನನಗೇನು ಮಾಡಬೇಕು ಅಂದ್ರೆ ಇದ್ದದ್ದು ಸ್ವಾತಂತ್ರ್ಯ. ಆದ್ರೆ ಯಾವಾಗ ಬಡ ಮತ್ತು ಮಧ್ಯಮ ವರ್ಗ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಳಿಯಿತೋ ಆಗ ಬಿಸಿತಾಗಿದ್ದು ಬ್ರಿಟಿಷರಿಗೆ. ನೆನಪಿಟ್ಕೊಳ್ಳಿ, 100-200 ಇಷ್ಟು ವರ್ಷಗಳ ಕಾಲ 800 ವರ್ಷ ಮೊಘಲರು ಮತ್ತೆ 200 ವರ್ಷ ಬ್ರಿಟಿಷರು ಮಾಡಿದಾಗಲೂ ಕೂಡ ಯಾಕೆ ಓಡಿಸಕ್ಕಾಗಿಲ್ಲ ಅಂತಂದ್ರೆ ಆ 20% ಮಾತ್ರ ಯುದ್ಧ ಮಾಡ್ತಾ ಇತ್ತು. ಉಳಿದ 80% 60% ಬರಲೇ ಇಲ್ಲ. ಅದಕ್ಕೆ ಒಬ್ಬ ಬಂದಿದ್ದು ಗಾಂಧಿ ತಾತ ಅಂತ. ಅವನಿಗೆ ಅರ್ಥ ಆಯ್ತು ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್, ಆತ ಅಡ್ಜಸ್ಟ್ ಮಾಡಿಸ್ದ. ಇದು ತುಂಬಾ ಚರ್ಚೆ ವಿಚಾರ. ಹಾಗಾಗಿ ಭಾರತ ದೇಶ ಪ್ರಗತಿ ಆಗಬೇಕು ಅಂತಂದ್ರೆ 20% ಅಲ್ಲ. ಏನು ಪಾಲಿಟಿಷಿಯನ್ಸ್ಗಳು ದೊಡ್ಡದವ್ರು ಬಂದ್ರು, ಏನು ಕೈಗಾರಿಕೆ ತಂದ್ರು, ಆಗಲ್ಲ. ಇವರಿದಾರಲ್ಲ, ಇವರನ್ನ ಬಿಟ್ಕೊಡಕ್ಕಾಗತ್ತಾ? ಇವರನ್ನ ಮೇಲೆ ಕೆತ್ತಬೇಕು, ಆಗ ಮಾತ್ರ ದೇಶ. ಇಲ್ಲ ಅಂತಂದ್ರೆ ಯಾವ ತಿಪ್ಪರ್ಲಾಗ ಮಾಡಿ ಏನೂ ಆಗಲ್ಲ. ರಾಣ ಬಂದ್ರು ಏನಾಗಲ್ಲ, ಮತ್ತೊಬ್ಬ ಕರ್ಕೊಂಡ್ಬಂದ್ರು ಏನಾಗಲ್ಲ. ಇವರು ಎದ್ದು ನಿಲ್ಬೇಕು. ಇವರು ಎದ್ದು ನಿಲ್ಲಕ್ಕೆ ನೀವು ಚೇರ್ ಕೊಡಲ್ಲ ಅಲ್ವಾ ನನ್ನ ಪ್ರಶ್ನೆ. ಈ ತರ ಆ ಮಕ್ಕಳನ್ನ ಆರೈಕೆ ಕೇಂದ್ರ, ನಿಮಗೊಂದು ಚಿಕ್ಕಿ ಕೊಡಕ್ಕಾಗಲ್ಲ, ನಿಮಗೊಂದು ಬಾಳೆಹಣ್ಣು ಕೊಡಕ್ಕಾಗಲ್ಲ, 4 ದಿವಸಕ್ಕೊಮ್ಮೆ ಚೇಂಜ್ ಮಾಡ್ತೀರಿ. ನಿಮಗೊಂದು ಮೊಟ್ಟೆ ಕೊಡಕ್ಕಾಗಲ್ಲ, ಅಲ್ಲೂ ಮಕ್ಕಳಲ್ಲಿ ಜಾತಿ ತರ್ತೀರಿ. ಆಯ್ತು, ಬಡವರಿಗೆ ನಾವು ಅವರು ಹೇಳಿದ್ರೆ ಬಡವರಿಗೆ ಇದೇನು ಮತ್ತೆ ಮೊನ್ನೆ MLA-MLCಗಳೆಲ್ಲ ಡಬಲ್ ಸ್ಯಾಲರಿ ಜಾಸ್ತಿ ಮಾಡ್ಕೊಂಡ್ರಲ್ವಾ? 1 ವರ್ಷ ಮುಂದೂಡಿ ಆ ದುಡ್ಡನ್ನ ಯಾವ್ದಕ್ಕಾದ್ರೂ ಉಪಯೋಗ ಮಾಡೋದಿತ್ತಲ್ಲ. ಯೋಚನೆ ಇಲ್ಲ ರೀ ನಿಮಗೆ, ಯೋಚನೆ ಇಲ್ಲ. ತನ್ನಿಂದ ತಾನೇ ರಾಜಕಾರಣ ಆಗಿ ಹೋಗ್ತಾ ಇದೆ. ಒಂದು ದೊಡ್ಡ ಆಲೋಚನೆ, ದೊಡ್ಡ ಕನಸು ಕರ್ನಾಟಕದ ಬಗ್ಗೆ. ಆ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನನ್ನ ಕನಸಿದೆ ಅಂತೇಳಿ. ಅವರು 20-30ಕ್ಕಿಂತ ಜಾಸ್ತಿ ಹೋಗೋದೇ ಇಲ್ಲ. ಪಂಚರತ್ನ ಯಾತ್ರೆ ಅಂತ ಮಾಡಿದ್ರು, ಅವ್ರದ್ದು ಕೆಲವು ಐಡಿಯಾ ಇತ್ತು. ಅಲ್ಲಿ ಸ್ಕೂಲು, ಅಲ್ಲೇ ಆಸ್ಪತ್ರೆ, ಆಮೇಲೆ ಅಲ್ಲೇ ಒಂದು ಕೆಲಸ ಕೊಡಿಸೋದು. ನಾವೆಲ್ಲ ಕೇಳಿದ್ವಿ, ಅವರಿಗೆ 1000 ಕ್ವಶನ್ ಕೇಳಿದ್ವಿ. ಆ ಟೈಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಅಟ್ಲೀಸ್ಟ್ ಬಡವರಿಗೆ ಆಸ್ಪತ್ರೆಗೆ ಹೋಗೋರಿಗೆ ಒಂದು 15 ಲಕ್ಷದ ಒಂದು ಇನ್ಶೂರೆನ್ಸ್ ಮಾಡಿ ಅಂತ, ಮೆಡಿಕಲ್ ಇನ್ಶೂರೆನ್ಸ್. ಈಗ ಎಲ್ಲ ಕಡೆ ಆಗಿದೆ, ಕಾಂಗ್ರೆಸ್ ಗಿಂಗ್ರೆಸ್ ಆಮೇಲೆ ಬಿಜೆಪಿ ಎಲ್ಲ ಅದನ್ನ ಎಲ್ಲರೂ ಮಾಡಬೇಕು. ಯಾಕಂದ್ರೆ ನನ್ನ ಬಳಿಗೆ ಅನೇಕರು ಬರ್ತಾರೆ, ಸರ್ ಕಿಡ್ನಿ, ಸರ್ ಹಾರ್ಟು, ಸರ್ ಲಿವರ್ ಅಂತೇಳಿ ಬರ್ತಾರೆ. ನೋಡಿದಾಗ ಅನ್ಸ್ಬಿಡುತ್ತೆ ಆಯ್ತು ಇವನ್ 6 ತಿಂಗಳು ಅಂತ. ಏನು ಮಾಡೋಂಗಿಲ್ಲ. ನಾವು ಎಷ್ಟು ಮಾಡ್ಬೋದು ಸರ್? 15,000, 20,000, 50,000 ಮ್ಯಾಕ್ಸಿಮಮ್ ಎಲ್ಲಾದ್ರೂ ಹಾಕಿಸ್ಕೊಟ್ಟು ಅದು 12 ಲಕ್ಷ 20 ಲಕ್ಷ ಅಂತ ಹೇಳುತ್ತೆ. ಹಾಗಿದ್ರೆ ಅವರನ್ನ ಉಳಿಸ್ಕೋಬೇಕು ಅಂತೇಳಿ ಒಂದು ಐಡಿಯಾ ರಾಜಕಾರಣಿಗಳಿಗೆ ಬಂದಿಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರಿಗೂ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿ, ಪ್ರತಿಯೊಬ್ಬರಿಗೂ. ಅದರ ಪ್ರೀಮಿಯಂ ಸರ್ಕಾರವೇ ಕಟ್ಟಲಿ. ಒಬ್ಬ ಬಡವ ಕಿಡ್ನಿ ಹೋಗತ್ತೆ ಅನ್ನುವಂತ ಟೈಮಲ್ಲಿ 25 ಲಕ್ಷ ಇದೆಯಪ್ಪ ನನ್ನ ಹತ್ರ ಇನ್ಶೂರೆನ್ಸ್, ಏನೊಂದು ಮಾಡ್ಕೋತಾನೆ. ಲಿವರ್ ಕಸಿ 25 ಲಕ್ಷದ ಇನ್ಶೂರೆನ್ಸ್ ಇದೆಯಪ್ಪ, ಏನಾದ್ರೂ ಒಂದು ಮಾಡ್ಕೋತಾನೆ, ಬದುಕ್ತಾನೆ ಸರ್. ಆ ಬದುಕಬಲ್ಲೆ ಅನ್ನುವಂತ ಖುಷಿಯಲ್ಲೇ ಆತ ಮುಂದಿನ ಜೀವನ ಸಾಗಿಸಬಲ್ಲನೇನು. ಇದು ಬಹಳ ಬೇಸರದಿಂದ ಹೇಳುವಂಥದ್ದು ರಾಯಚೂರು ಭಾಗದಲ್ಲಿ. ನೋಡ್ರಪ್ಪ ಸ್ವಲ್ಪ, ನಾನು ಎಲ್ಲರದ್ದು ಫೋಟೋ ಹಾಕ್ತೀನಿ ಮತ್ತೊಮ್ಮೆ ಬ್ರೇಕ್ ಆದ ನಂತರ.
ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಪ್ರಸೂತಿ ಕೇಂದ್ರ ಇದು ಯಾರಿಗೆಲ್ಲ ಅಂತಂದ್ರೆ ಎಲ್ಲರೂ ಇದಕ್ಕೆ ಇವರು ಕಾರಣ. ಇದಕ್ಕೆ ದಾನೇಶ್ ದೇವದುರ್ಗ ಟಿಎಚ್ಒ, ಫೋಟೋ ಕೇಳಿದ್ರು ಕೂಡ, ಡಾಕ್ಟರ್ ಸುರೇಂದ್ರ ಬಾಬು ಡಿಎಚ್ಒ, ಕೆ ನಿತೀಶ್ ಜಿಲ್ಲಾಧಿಕಾರಿಗಳು, ಜಿ ಕೆರೆಮ್ಮ ನಾಯಕ್ ಶಾಸಕಿ ಕೆರೆಮ್ಮ ನಾಯಕ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉಸ್ತುವಾರಿ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ, ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಕಾರಣರು ಇದಕ್ಕೆ. ನೀವು ಇದನ್ನು ಸರಿ ಮಾಡದೇ ಇದ್ರೆ, ಅಲ್ಲೊಂದು ವ್ಯವಸ್ಥೆ ಮಾಡದೇ ಇದ್ರೆ, ದಯವಿಟ್ಟು ನಾನು ಅಲ್ಲಿ ಲೋಕಲೈಟ್ಸ್ಗಳನ್ನ ಕೇಳ್ತಿರೋದು, ಇರ್ತೀರಿ ನೀವು, ಸ್ವಲ್ಪ ದುಡ್ಡಿದ್ದವರು ಇರ್ತೀರಿ, ಬಿಸಿನೆಸ್ ಮ್ಯಾನ್ಗಳು ಇರ್ತೀರಿ, ಯಾವುದೋ ರಾಜಕಾರಣಿ ಪ್ರಭಾವಶಾಲಿಗಳಿರ್ತೀರಿ, ದಯವಿಟ್ಟು ಒಂದು 4 ಚೇರು, ಅಲ್ಲೊಂದು 4 ತೊಟ್ಲು, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ರಪ್ಪ. ಅಲ್ಲೊಂದು ಫ್ಯಾನ್ ಸಮೇತ ಇಲ್ವಂತೆ, ಕೊಡ್ರಪ್ಪ. ಇವರಿಗೆ ಆಗೋದಿಲ್ಲ ಅಂತಂದ್ರೆ ನಿಮ್ಮನ್ನ ಯಾರೆಲ್ಲ ಕೊಡ್ತೀರೋ ಅವ್ರದ್ದು ಹೆಸರು, ಅವ್ರದ್ದು ಫೋಟೋ ಹಾಕ್ಬಿಟ್ಟು ನಿಮ್ಮನ್ನ ಹೀರೋ ಮಾಡ್ಬಿಡ್ತೀನಿ ನಾನು. ಬಟ್ ಇದಕ್ಕೆ ಏನಾದ್ರೂ ಒಂದು ಕಾಯಕಲ್ಪ ಆಗಲೇಬೇಕು. ಇದಾಗದೇ ಇದ್ರೆ ನಾಳೆ ಮತ್ತೆ ತಗೋತೀನಿ ಈ ಸ್ಟೋರಿನ. ಮತ್ತೆ ಸಿಗೋಣ. ನಮಸ್ಕಾರ.